ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಕಬ್ಬಿನಲ್ಲಿ ಕುಡಿಯೋಕ್ಕೆ ಬಂದಿದ್ದೀವಿ ಗೈಸ್ ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಮೆಣಸಿನ್ಕಾಯಿ ಹಾಕಿದ್ದಾರೆ. ಆಮೇಲೆ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ಇದಕ್ಕೆ 2 ವಿಶಿಲ್ ಕೂಗಿಸಿದ್ರೆ ಆಗೋಯ್ತು. ಚೆನ್ನಾಗಿತ್ತಾ? ನಿಜ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನೋಡ್ತೀರಾ, ಮಿಸ್ಟರ್ ಮದನ್ ವ್ಲಾಗರ್. ಬನ್ನಿ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಿಮ್ಮೆಲ್ಲರಿಗೂ ಗೊತ್ತು, ನಾನು ಆ್ಯಕ್ಚುಲಿ ಕೋಲ್ಕತ್ತಾ ಹೋಗಿದ್ದೆ ಸ್ವಲ್ಪ ದಿನಗಳ ಹಿಂದೆ. ಈಗೊಂದು 1 ಡೇ ಬ್ಯಾಕ್ ನಾನು ಬಂದೆ. ಸೊ ಬಂದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನನ್ನ ಮಗ ಏನು ಮಾಡ್ತೀನಿ ನೋಡೋಣ. ದೈವಿಕ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅವನು ರಜ್ಜಿ ಜೊತೆ ಆಟಾಡ್ಕೊಂಡು. ಬಾಯ್ಲಿ ಹಾಯ್ ಗೈಸ್, ಈಗ ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹಾಸನಲ್ಲಿ ಫೇಮಸ್ ದೋಸೆ ಕಾರ್ನರ್, HVR ದೋಸೆ ಕಾರ್ನರ್ಗೆ ಹೋಗ್ತಾ ಇದ್ದೀವಿ ಗೈಸ್. ದೋಸೆ ತಿನ್ಕೊಬರೋಣ ಅಂತ. ಬನ್ನಿ ಹೋಗೋಣ. ಗೈಸ್ ತುಂಬ ರಶ್ ಇತ್ತು. ರಶ್ ನಡುವೆಲ್ವ ಒಂದು ಸೆಟ್ಟು, ಒಂದು ಬೆಣ್ಣೆಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಗೈಸ್. ನಾನು ಪೇಮೆಂಟ್ ಮಾಡಿ ಬರೋಷ್ಟೊಳಗೆ ನಮ್ಮ ಮನೆಯೊಳಗೆ ಆಲ್ರೆಡಿ ಸ್ಕೂಟಿ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟವಳೆ ಹೋಗೋಣ ಅಂತ. ಚೆನ್ನಾಗಿದೆ ದೋಸೆ? ಬನ್ನಿ ಗೈಸ್ ಹೋಗೋಣ. ಗೈಸ್, ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾವು ಮನೆ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೆ ಮನೆ ಹುಡ್ಕೋಣ ಅಂತ ಬಂದಿದ್ವಿ. ಇಲ್ಲೊಂದು ಮನೆ ನೋಡಿದ್ದೀವಿ, ಚೆನ್ನಾಗಿದೆ ಮನೆ. ಬಟ್ ನಮ್ಮದು ಐಟಮ್ಸ್ ಜಾಸ್ತಿ ಇದೆ, ಅದು ಆಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಸೋಫಾ ಇಲ್ಲೇ ಇಡಬೇಕಷ್ಟೇ, ಇಟ್ಟರೆ ಸ್ವಲ್ಪ ಚಿಕ್ಕದಾಗುತ್ತೇನೋ ಅನ್ನಿಸ್ತಾ ಇದೆ ಅಲ್ವಾ? ಚಿಕ್ಕದಾಗ್ಬೋದು ಸ್ವಲ್ಪ, ಐ ಥಿಂಕ್, ಮೇ ಬಿ. ಇವೆಲ್ಲ ಚೆನ್ನಾಗಿದೆ, ಬಟ್ ಸೋಫಾ ಇಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಬಾ. ಗ್ಯಾಸ್ ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಏನು ಮಾಡ್ತಾನೆ. ದೈವಿಕ್ ಕುಡಿಲಿಕ್ಕಿನ ಕಾರ್ಕಿ ಕುಡಿಲಿ. ನೋಡಿಲ್ಲಿ ಕೊಡ್ತಾ ಇಲ್ಲ ನನಗೆ. ಕೊಡ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕಾರ್ನ ತೊಳೆದು ನಿಲ್ಸಿದ್ದೀನಿ. ಯಾಕೆ ಅಂದರೆ ಅವತ್ತು ಮಳೆ ಬಂತು ಗೊತ್ತಾ ನಿಮ್ಮೆಲ್ಲರಿಗೂ. ಅವತ್ತು ಸಿಕ್ಕಾಬಿಟ್ಟೆ ಗಲೀಜಾಗೋಗ್ಬಿಟ್ಟಿತ್ತು. ನಂದು ಕವರ್ ಇದೆಯಲ್ಲ, ಇದು ಹಾರೋಗ್ಬಿಟ್ಟಿತ್ತು. ನೋ ಕಾಮೆಂಟ್ಸ್. ಇಲ್ಲಿಂದ ಅಲ್ಲಿಗೆ ಹಾರೋಗ್ಬಿಟ್ಟಿತ್ತು, ಫುಲ್ ಗಲೀಜಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹಂಗೆ ವಾಶ್ ಮಾಡಿದ್ದೀನಿ ಗೈಸ್ ನನ್ನ ಕಾರ್ನ. ಇವನೇ ಹೆಲ್ಪ್ ಮಾಡಿರೋದು ನಮ್ಮ ಬಾಮೈದ ಕಾರ್ ತೊಳೆಯೋಕ್ಕೆ. ಗೈಸ್, ತುಂಬ ಬಿಸಿಲು ಅಂದ್ಕೊಂಡು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಕಬ್ಬಿನಲ್ಲಿ ಕುಡಿಯೋಕ್ಕೆ ಬಂದಿದ್ದೀವಿ ಗೈಸ್. ಕಬ್ಬಿನಾಲು. ನೋಡಿ, ನನ್ನ ಮಗನೂ ನಾನು ಇಬ್ಬರು ಬಂದಿದ್ದೀವಿ ಜೊತೆಗೆ ಇವ್ರನ್ನೂ ಕರ್ಕೊಬಂದಿದ್ದೀವಿ. ಏಯ್ ನನ್ನ ಕಾರ್ ನೋಡಿ ಎಲ್ಲಿ ನಿಲ್ಸಿದ್ದೀನಿ, ಅಲ್ಲಿಂದ ಈ ಕಡೆಗೆ ದಾಟ್ಕೊಂಬಂದಿದ್ದೀನಿ. ಗಾಯ್ಸ್, ನಾನಿವತ್ತು ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ. ಬನ್ನಿ ತೋರಿಸ್ತೀನಿ ನಿಮಗೆ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದಂತ. ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಚಿಕನ್ ತಂದಿರ್ತೀವಲ್ಲ ಅದನ್ನು ತೊಳ್ಕೊಬೇಕು ಫಸ್ಟ್ ಕ್ಲೀನಾಗಿ. ನೋಡಿ, ಹಿಂಗೆ ತೆಗೆದ್ಬಿಟ್ಟು ತೊಳ್ಕೊಬೇಕು ಕ್ಲೀನಾಗಿ. ಈ ಥರ ಹಿಂಗೆ ಮಾಡ್ಕೊಂಡು ಕ್ಲೀನಾಗಿ ನೀರು ಹಾಕ್ಬಿಟ್ಟು ತೊಳ್ಕೊಬೇಕು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಗೈಸ್, ಫಸ್ಟು ಆಯಿಲ್ ಹಾಕಬೇಕು. ಓಕೆನಾ? ಕುಕ್ಕರ್ ಇಲ್ಲಿ ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನೂ. ಗೈಸ್ ನೋಡಿ, ನನಗೆ ಹೆಲ್ಪ್ ಮಾಡೋಕ್ಕೆ ಯಾರು ಬಂದವ್ರೆ ಅಂದರೆ ನಮ್ಮ ವೈಫ್ ಬಂದವಳೆ. ಆಯಿತು, ಆಮೇಲೆ ಹೆಲ್ಪ್ ಮಾಡೋಕ್ಕೆ. ಪೂಜಾ, ಆಯಿಲ್ಲು ಇದಾಗ್ತಿದೆ, ಏನು ಹಾಕ್ಲಿಕ್ಕೆ ಇದಕ್ಕೆ? ಇನ್ನೂ ಬಿಸಿ ಆಗಬೇಕಾ? ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಲಾ? ಮತ್ತು ಚಕ್ಕೆ ಲವಂಗನ ತಗೊಂಬರ್ತೀನಿ. ಗೈಸ್, ಇವೆಲ್ಲ ಆದಮೇಲೆ ಇದನ್ನು ಹಾಕ್ಬೇಕಿದ್ರೊಳಕ್ಕೆ ಮಸಾಲೆನ ಹಾಕ್ಬಿಟ್ಟು ಗ್ಯಾಸ್ ಜಾಸ್ತಿ ಮಾಡಬೇಕು. ಇದು ಮಾಡೋಕ್ಕೆ ಕೊಡು ಹಿಂಗೆ ಬಾಡ್ಸೋಕ್ಕೆ.
ಒಳ್ಳೆ ಶೆಫ್ ನಾನು. ಗೈಸ್ ಹೀಗೆ ಬಂದರೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಹಿಂಗೆ ಕ್ಲೀನಾಗಿ ಬಾಡಿಸ್ಕೋಬೇಕು. ಗೈಸ್ ಇದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಅದರೊಳಗೆ ಹಾಕ್ಬೇಕು. ನಮ್ಮ ಮನೆಯವ್ರು ಹಾಕ್ತವ್ರೆ ನೋಡಿ. ಹಿಂಗೆ ಹಾಕ್ಬೇಕು ಹಿಂಗೆ ಕ್ಲೀನಾಗಿ. ಒಂದು 3 ಸ್ಪೂನು. 1 kgಗೆ ಸಾಕಲ್ವ? ಇಷ್ಟೊಂದು ಬೇಕಾ? ಇಷ್ಟು ಹಾಕೊಬೇಕು. ಓಕೆನಾ? ನಾನು ಇಲ್ಲಿ ಸೊಪ್ಪು ಕಟ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಹಿಂಗೆ ಬಾಡಿಸ್ಬೇಕು. ತಲೆ ಹಿಡಿಯೋಕ್ಕೆ ಬಿಡಬಾರ್ದು ನಾವು. ಕ್ಲೀನಾಗಿ ಹಿಂಗೆ ಹಿಂಗೆ ಮಾಡಬೇಕು. ಆಯಿತು. ಆಮೇಲೆ ಗೈಸ್ ಅದಾದಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕು. ಹಿಂಗೆ ನೋಡಿ ಇಲ್ಲಿ ಹಾಕ್ತಾರಲ್ಲ, ಹಿಂಗೆ ಹಾಕ್ಬೇಕು. ಹಿಂಗೆ ಕ್ಲೀನಾಗಿ ಮೆಂತ್ಯ ಸೊಪ್ಪು ಒಂದು ಕಟ್ಟು ಪೂರ್ತಿ ಹಾಕಬೇಕು. ಮೆಂತ್ಯ ಸೊಪ್ಪನ್ನ ನೋಡಿ ನಮ್ಮ ಮನೆಯವ್ರು ಹಾಕ್ತವ್ರೆ. ಹಾಕಾದ್ಮೇಲೆ ಮತ್ತೆ ಒಂದು ಸತಿ ಹಿಂಗೆ ಮಾಡಬೇಕು. ಯಾವ ಥರ ಅಂದರೆ ಈ ಥರ ಮಾಡಬೇಕು. ಬಾಡಿಸ್ಬೇಕು ಗೈಸ್. ಅದಾದಮೇಲೆ ಮೆಣ್ಸಿಕಾಯಿ ಹಾಕೋಬೇಕು. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಮೆಣ್ಸಿಕಾಯಿ ಹಾಕಿದ್ದಾರೆ. ಆಮೇಲೆ ಏನು ಮಾಡ್ತಿದ್ದಾರೆ ಅಂದರೆ ಪುದೀನ ಕಟ್ ಮಾಡ್ತಿದ್ದಾರೆ ಮತ್ತು ಸಾಂಬಾರು ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ. ಇನ್ನೂ ಚಿಕನ್ ಇಲ್ಲೇ ಇದೆ, ಆಮೇಲೆ ಹಾಕಬೇಕು ಚಿಕನ್ನ. ಅಲೋ ಪೂಜಾ ಬನ್ನಿ. ಅದಾದಮೇಲೆ ಪುದೀನ ಸಾಂಬಾರು ಹಾಕೋಣ ಗೈಸ್. ಅದಾದಮೇಲೆ ಟೊಮೊಟೊ ಹಾಕೋಬೇಕು ಗೈಸ್. ಇಷ್ಟ ಆದಮೇಲೆ ಕ್ಲೀನಾಗಿ ನೋಡ್ಕೊಳ್ಳಿ, ನೀವು ಮಾಡೋರಂತೆ. ಕ್ಲೀನಾಗಿ ಟೊಮೊಟೊ ಹಾಕೊಂಡು ಹಿಂಗೆ ಬಾಡಿಸ್ಬೇಕು. ಜೊತೆಗೆ ಇದೇನಿದು ಕಸ್ತೂರಿ ಮೇಥಿ, ಅದನ್ನು ಹಾಕೋಬೇಕು ಹಿಂಗೆ. ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಕಬಾಬಿಗೆ ರೆಡಿ ಮಾಡ್ತವ್ರೆ ನಮ್ಮ ಮನೆಯವರು. ಆಗಲೇ ಕಬಾಬಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಂ ಓಕೆ. ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ. ನೋಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾವ್ರೆ ಎಲ್ಲದನ್ನೂ. ನಾನಿಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಗೈಸ್. ನೋಡಿ ಖಾರ ಪುಡಿ ಹಾಕ್ಕೊಂಡಿದ್ದೀವಿ, ಉಪ್ಪು ಖಾರ ಪುಡಿ ಹಾಕ್ಕೊಂಡಿದ್ದೀವಿ. ಇದೇನಪ್ಪ ಇದು? ಬಿರಿಯಾನಿ ಪೌಡರ್. ಎಲ್ಲ ಮಸಾಲನೂ ಈಗ ಹಾಕಬೇಕೀಗ. ಜೊತೆಗೆ ಹಾಕೊಂಬಿಟ್ಟು ಕ್ಲೀನಾಗಿ ಬಾಡಿಸ್ಬೇಕು. ಇನ್ನೇನಾರು ಹಾಕ್ಬೇಕಾ ಇದಕ್ಕೆ? ಇನ್ನೊಂದು ಬಿರಿಯಾನಿ ಪೌಡ್ರ್ ಹಾಕ್ಬೇಕಾ? ಸ್ವಲ್ಪ ಹಾಕಿ ನೋಡಿ. ರಂಗಿ ಬಿರಿಯಾನಿ ಪೌಡ್ರ್ ಹಾಕ್ಕೊಬೇಕು ಕ್ಲೀನಾಗಿ. ಈಗ ಬನ್ನಿ ಕ್ಲೀನಾಗಿ ಬಾಡಿಸೋಣ. ಜೊತೆಗೆ ಮೊಸರು ನೋಡಿ, ಮೊಸರು ಹಾಕೋಬೇಕು. ಹಿಂಗೆ ಮೊಸರು ಹಾಕೊಂಡು ಬಾಡಿಸ್ಬೇಕು. ನಮ್ಮ ಡ್ಯಾಡಿನ ಬಂದು ನೋಡ್ತವ್ರೆ ಇಲ್ಲಿ ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ಸಾಕಾ ಮೊಸರು? ಹ್ಞೂ. ಜೊತೆಗೆ ನಿಂಬೆಹಣ್ಣು ಹಾಕಿದೆ ಇದ್ರೊಳಗಡೆ ಆಲ್ರೆಡಿ. ಈಗ ಚಿಕನ್ ಹಾಕ್ಬೇಕಾ? ಚಿಕನ್ ಹಾಕಬೇಕು ಗೈಸ್. ಈಗ ಕ್ಲೀನಾಗಿ ಅದಕ್ಕೆ ಇದು ಹಿಡ್ಕೊಬೇಕು, ಖಾರ ಎಲ್ಲ ಹಿಡ್ಕೊಬೇಕಲ್ಲ ಅದಕ್ಕೆ. ಸೊ ಈಗ ಚಿಕನ್ ಹಾಕ್ತಿದ್ದಾರೆ ನಮ್ಮ ಮನೆಯವರು. ಹಿಂಗೆ ಹಾಕ್ಬೇಕು ಕ್ಲೀನಾಗಿ. ಇದೇನಪ್ಪ ಇದೇನಿದು? ಸಾಸಿವೆ, ಗಸಗಸೆ ನೋಡಿ. ಗಸಗಸೆ ಎಲ್ಲ ಹಾಕೊಂಡಿದ್ದೀವಿ. ಚಿಕನ್ ಹಾಕ್ಕೊಂಡಿದ್ದೀವಿ. ಚಿಕನ್ ಹಿಂಗೆ ಮಾಡಬೇಕು ನೋಡಿ. ಈ ಥರ ಹಿಂಗೆ ಬಾಡಿಸ್ಬೇಕು. ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ ಗೈಸ್, ನಮ್ಮ ಮನೆಯವ್ರು ಬೈತವ್ರೆ ಗೈಸ್. ಫೈನಲ್ ಟಚ್ ಏನಂದರೆ ರೈಸ್ ಹಾಕಬೇಕು ನೋಡಿ. ಹಾಕೊಂಬಿಟ್ಟು ಒಂದು ಸತಿ ಬಾಡಿಸ್ಕೋಬೇಕು ಮತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ಗೈಸ್ ಇದೆಲ್ಲ ಆದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ವಿಶಿಲ್ ಕೂಗಿಸ್ಬೇಕು. ಎಷ್ಟು ವಿಶಿಲು? 2 ವಿಶಿಲು. ಇನ್ನೊಂಚೂರು ಸಾಲ್ಟ್ ಬೇಕು ಇದಕ್ಕೆ. 2 ವಿಶಿಲ್ ಕೂಗಿಸಿದ್ರೆ ಆಗೋಯ್ತು ಗೈಸ್. ಇದು 2 ವಿಶಿಲ್ ಕೂಗಬೇಕು. ಆದಮೇಲೆ ಬಿರಿಯಾನಿ ರೆಡಿ. ಈಗ ನೋಡಿ, ನಮ್ಮ ವೈಫ್ ಕಬಾಬ್ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ ಎಣ್ಣೆಗೆ. ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಬಿಡ್ತಾವ್ರು ನೋಡಿ ಎಣ್ಣೆಗೆ. ಹಂಗೆ ನಾನ್ ವೆಜ್ ಇವತ್ತು ನಮ್ಮನೇಲಿ ಗಾಯ್ಸ್. ಬಿಸಿ ಕಬಾಬ್ ರೆಡಿ ಆಗ್ತಿದೆ ಗಾಯ್ಸ್. ರೆಡಿ ಆಗ್ತಾ ಇದೆ ನೋಡಿ ಗಾಯ್ಸ್. ಫೈನಲಿ
ಚಿಕನ್ ಬಿರಿಯಾನಿ ವಿತ್ ಕಬಾಬ್ ರೆಡಿ ಟು ಹ್ಯಾವ್ ಗೈಸ್. ಮಮ್ಮಿ ಬಿರಿಯಾನಿ ಚೆನ್ನಾಗಿತ್ತಾ? ಸೂಪರ್ ಐತೆ ನಿಜ? ಪೂಜಾ ಬಿರಿಯಾನಿ ನಾನು ಎಲ್ಲಿ ತಿಂತೀನಪ್ಪ ಹಂಗಂತ ನೀನು ತಿನ್ನಲ್ಲ ವೆಜ್ಜು, ನಿಂಗೆ ಗೊತ್ತಾಗಲ್ಲ. ಡ್ಯಾಡಿ ಬಿರಿಯಾನಿ ಹೆಂಗಿತ್ತು? ಚೆನ್ನಾಗಿತ್ತಿಲ್ವಾ? ತಿಂದ್ಬಿಟ್ಟು ಚೆನ್ನಾಗಿತ್ತಿಲ್ಲ ಅಂತ ಗೊತ್ತಾಗಲ್ಲ ನಿಮ್ಗೆ? ತಿನ್ಬೇಕಿತ್ತು ತಿಂದೆ. ಓ ಹೇಳಿ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತಲ್ಲಪ್ಪ. ವಾ ಹಿಂಗ ಅಂದ್ಬಿಟ್ರಲ್ಲ. ಚೆನ್ನಾಗಿತ್ತು. ನಾನು ಸೊಸೆ ಮಾಡಿದ್ಲು ಕಬಾಬು ಚೆನ್ನಾಗಿತ್ತು. ಮಮ್ಮಿ ಕರೆಕ್ಟಾಗಿ ಹೇಳಮ್ಮ, ಚೆನ್ನಾಗಿತ್ತ ಚೆನ್ನಾಗಿಲ್ವಾ? ನೀನ್ ಹೇಳ್ತಿಲ್ಲ. ಇಲ್ಲ ನನ್ನ ಸೊಸೆ ಕಬಾಬ್ ಮಾಡಿದ್ಲು ಬಹಳ ಚೆನ್ನಾಗಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನೀನ್ ಬಿರಿಯಾನಿ ಮಾಡಿದ್ದೆ, ಸ್ವಲ್ಪ ಉಪ್ಪು ಸತ್ಯ ಇತ್ತು, ಓ ಅಡ್ಜಸ್ಟ್ ಮಾಡ್ಕೊಂಡ್ ತಿಂದೆ. ನೋಡಿ ಮತ್ತೆ ಹೆಂಗನ್ನೋದು. ಇನ್ನೇನಪ್ಪ ಮಾಡಲ್ಲ. ಸೊ ಗೈಸ್ ಬಿರಿಯಾನಿ ಮಾಡಾಯ್ತು, ತಿಂದಾಯ್ತು, ನೀವೇ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಸೊ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.